ಸೊ ಜಮ್ಮು ಕಾಶ್ಮೀರದಲ್ಲಿ ಅದೇ ರೋಚಕ ಫೈಟ್ ಮುಂದುವರಿತಾ ಇದೆ. ಕಾಂಗ್ರೆಸ್ ಮತ್ತು ಎನ್ಸಿಗೆ 25 ಸ್ಥಾನದಲ್ಲಿ ಮುನ್ನಡೆ ಇದೆ. ಬಿಜೆಪಿಗೆ 20 ಸ್ಥಾನದಲ್ಲಿ ಲೀಡ್ ಕೊಟ್ಟಿದ್ದಾರೆ. ನಿಜ, ಅದು ಜಮ್ಮು ಭಾಗದಲ್ಲಿ ಬಿಜೆಪಿ ತುಂಬ ಸ್ಟ್ರಾಂಗ್ ಇದೆ. ನ್ಯಾಷನಲ್ ಕಾನ್ಫರೆನ್ಸ್ 18, ಕಾಂಗ್ರೆಸ್ 8, ಬಿಜೆಪಿ 2, PDP 3. ಅಂದರೆ ನ್ಯಾಷನಲ್ ಕಾನ್ಫರೆನ್ಸೇ ಅಲ್ಲಿ ಜಾಸ್ತಿ ಸೀಟು ಕಂಪೇರ್ ಟು ಕಾಂಗ್ರೆಸ್. ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಅವರಿಬ್ಬರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎರಡೂ ಸೇರಿಸಿ ನಾವು ಹೇಳ್ತಾ ಇರ್ತಕ್ಕಂಥದ್ದು 25 ಸ್ಥಾನದ ಪೈಕಿ 18ರಲ್ಲಿ ಇವರೇ ಇದ್ದಾರೆ, ಯಾರು ನ್ಯಾಷನಲ್ ಕಾನ್ಫರೆನ್ಸ್ ಅವರೇ ಇದ್ದಾರೆ. 23ರಲ್ಲಿ BJP ಅವರು ಬಂದಿದ್ದಾರೆ. ಸೊ ಹಾಗಾಗಿ ಜಮ್ಮು ಕಾಶ್ಮೀರ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸದ್ಯದ ಟ್ರೆಂಡ್ ಇನ್ನೆಲ್ಲ EVMಗಳ ಕೌಂಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ನಂಬರ್ಸ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಹರಿಯಾಣದಲ್ಲಿ ನಾಗಾಲೋಟದಲ್ಲಿ ಸಾಗ್ತಾ ಇದೆ ಕಾಂಗ್ರೆಸ್ 46. ಅಂದರೆ ಅವ್ರಿಗೆ ಮ್ಯಾಜಿಕ್ ನಂಬರ್, ಸರಳ ಬಹುಮತ ಅಂತ ಏನು ಹೇಳ್ತೀವಿ, ಆ ನಂಬರ್ಗೆ ಅವ್ರು ಬಂದು ಕೂತಿದ್ದಾರೆ ಆಲ್ರೆಡಿ. ಮುನ್ನಡೆಯಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಬಿಜೆಪಿ 29 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. INLD 2, ಇತರರು 3. ಸೊ ಹಾಗಾಗಿ ಕಾಶ್ಮೀರದ 63 ಕ್ಷೇತ್ರಗಳ ಟ್ರೆಂಡ್ ನಮಗೀಗ ಸಿಕ್ಕಿರ್ತಕ್ಕಂಥದ್ದನ್ನು ನೀವು ಗ್ರಾಫಿಕ್ಸಲ್ಲಿ ನೋಡ್ತಾ ಇದ್ದೀರಾ. 90 ಕ್ಷೇತ್ರಗಳ ಪೈಕಿ 63 ಕ್ಷೇತ್ರಗಳ ಟ್ರೆಂಡ್. ಹಾಗಂತ ತೀರಾ BJPಯದ್ದು ಸಮೀಕ್ಷೆಗಳು ಹೇಳೋ ಪ್ರಕಾರ ನಿರಾಶಾದಾಯಕ ಪ್ರದರ್ಶನ ಏನು ಎರಡರಲ್ಲೂ ಇಲ್ಲ ಈಗಿರೋ ಟ್ರೆಂಡ್ ಪ್ರಕಾರ. ಬಟ್ ಬಹುಮತ ಪಡಿತಾ ಇಲ್ಲ ಹರಿಯಾಣದಲ್ಲಿ. ಹಾಗಾಗಿ ಸೊ ನೋಡೋಣ, ಇದು ಹೀಗೆ ಏನಾದರೂ ಒಂದು ವೇಳೆ ಇದೇ ಟ್ರೆಂಡ್ ಮುಂದುವರೆದರೆ ಸಮೀಕ್ಷೆಗಳು ಹೇಳಿದಂಗೆ ಹೆಚ್ಚು ಕಡಿಮೆ ಆಗುತ್ತೆ, ಅಥವಾ ತುಂಬ ಬದಲಾವಣೆಗಳಾದರೆ ವೆಯ್ಟ್ ಮಾಡಿ ಏನಾಗುತ್ತೆ ಅಂತ.